ಉರಿ ಬಿಸಿಲಿನಲ್ಲಿ ಮಧ್ಯಾಹ್ನದ ಬಿಸಿಲಿನಲ್ಲಿ 3 ಫೇಸ್ ವಿದ್ಯುತ್ ಕೊಡೋದು ಬಿಟ್ಟು ಬೆಳಿಗ್ಗೆ ನಸುಕಿನ ಜಾವದಲ್ಲಿ 3 ಫೇಸ್ ವಿದ್ಯುತ್ ಕೊಡಲೇಬೇಕು. ಸಮಯದಲ್ಲಿ 3 ಫೇಸ್ ವಿದ್ಯುತ್ ಕೊಂಡೇಬೇಕು. ಸುಟ್ಟರ ತಕ್ಷಣವೇ ಟ್ರಾನ್ಸ್ಫರ್ ಕೊಂಡೇಬೇಕು. ಪಂಪ್ಸೆಟ್ ರೈತರ ವೈರ್ಗಳನ್ನ ಬಿಗಿಯಲೇಬೇಕು. ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ. ಕಲಬುರಗಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರನ್ನ ಸಿದ್ದಶ್ರೀ ಎಥನಾಲ್ ಪವರ್ ಕಂಪನಿ ಮತ್ತು ಎಥನಾಲ್ ಕಂಪನಿ ಮತ್ತು NSL ಬಸ್ನೂರ್ ಸಕ್ಕರೆ ಕಾರ್ಖಾನೆ ಎರಡೂ ಸಕ್ಕರೆ ಕಾರ್ಖಾನೆಗಳನ್ನ ಕಬ್ಬಿನ ಬಾಕಿ ಹಣ ಪೆಂಡಿಂಗ್ ಇಟ್ಕೊಂಡಿದ್ರೆ ಸಿದ್ದಶ್ರೀ ಎಥನಾಲ್ದವರ 13 ಕೋಟಿ ರೂಪಾಯಿ ಚಿಲ್ಲರೆ ಬಾಕಿ ಹಣನ ಪೆಂಡಿಂಗ್ ಇಟ್ಕೊಂಡ್ರೆ ತಕ್ಷಣದ ಬಾಕಿ ಹಣ ಕಬ್ಬಿನ ಬಾಕಿ ಹಣ ಬಿಡುಗಡೆ ಮಾಡ್ಬೇಕಂತ ಕೇಳ್ಕೊಟ್ಟು ಉರಿ ಬಿಸಿಲಿನ ತಾಪಮಾನ ಬಿಸಿಲುನಾಡು ಕಲಬುರಗಿಯಲ್ಲಿ ಜಾಸ್ತಿ ಇದೆ. ಹಾಗಾಗಿರೋದ್ರಿಂದ ಮಧ್ಯಾಹ್ನದಲ್ಲಿ ಬಿಸಿಲಿನ ಟೈಮ್ ನಲ್ಲಿ ಮಧ್ಯಾಹ್ನ 1 ಗಂಟೆ ಕರೆಂಟ್ ಅನ್ನ 3 ಫೇಸ್ ವಿದ್ಯುತ್ ಕೊಡ್ತಾ ಇದ್ರೆ ಆ 3 ಫೇಸ್ ಬಿಸಿಲಿನಲ್ಲಿ ಕಟ್ಟಕ್ಕಾಗಲ್ಲ. ಜೀವದ ಹಂಗನ್ನ ತೊರೆದು ಇವತ್ತು ಬದುಕನ್ನ ನಡೆಸ್ತಾ ಇದ್ದಾರೆ ರೈತರು. ಜೀವದ ಅಪಾಯನ್ನ ಭಯಭೀತರಾಗಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿ ತಕ್ಷಣನೇ ಇವತ್ತು ಮಧ್ಯಾಹ್ನದಲ್ಲಿ ಕೊಡ್ತಕ್ಕಂಥ 3 ಫೇಸ್ ಅನ್ನ ಕೈ ಬಿಡಬೇಕು. ನಸುಕಿನ ಜಾವದಲ್ಲಿ 3 ಫೇಸ್ ವಿದ್ಯುತ್ ಅನ್ನ ಕೊಡಬೇಕು ಅನ್ನುವಂತ ಮಾತು ಒತ್ತಾಯ ಮಾಡ್ತಾರೆ. ಟ್ರಾನ್ಸ್ಫಾರ್ಮರ್ ಸುಟ್ಟರೆ ತಕ್ಷಣ ಟ್ರಾನ್ಸ್ಫಾರ್ಮರ್ ಕೊಡಿಸಲ್ಲ, ಬೆಳಿಗ್ಗೆ ಹೋಗ್ಲತ್ತ TC ಗಳನ್ನ ತಕ್ಷಣ ಕೂಡಿಸ್ಬೇಕು. ಮತ್ತೆ ವೈರ್ ಜೋತ್ ಬಿದ್ದಾವೆ, ವೈರ್ಗಳನ್ನ ಬಿಗಿಬೇಕಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತದೆ. ಇವತ್ತು ರೈತರು ಸರ್ವೆ ಡಿಪಾರ್ಟ್ಮೆಂಟ್ ಏನಿದೆ ಇಡೀ ರೈತರಿಂದ ಹಣ ಸುಲಿಗೆ ಮಾಡ್ತಕ್ಕಂಥ ರೀತಿಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಆಗಿದೆ. ರೈತರ ಜಮೀನನ್ನ ಅಳತೆಗಾಗಿ ಅರ್ಜಿ ಸಲ್ಲಿಸಿದ್ರು ಕೂಡ ಯಾವ ರೈತರು ಕೂಡ ಟಿಪ್ಪಣಿ ನೆಪ ಹೇಳಿ ಒಬ್ಬ ರೈತರಿಂದ 30,000 40,000 ರೂಪಾಯಿ ಹಣ ಸುಲಿಗೆ ಮಾಡಕ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು, ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕ್ಬೇಕು, ಸೇವೆಯನ್ನು ಅಮಾನತ್ ಮಾಡ್ಬೇಕು, ಸರಳ ರೀತಿಯಿಂದ ಟಿಪ್ಪಣಿಯನ್ನ ಮಾಡಿಕೊಡ್ಬೇಕು. ಆ ರೈತರು ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಅಳತೆ ಮಾಡಕ್ಕೆ ಅವ್ರ ಎಲ್ಲಾ ರೈತರಿಗೆ ಸರಳವಾಗಿ ಸರ್ವೆಯನ್ನ ಮಾಡಿಕೊಡ್ಬೇಕು, ಅಳತೆ ಮಾಡಿಕೊಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡಕ್ಕೆ ಪ್ರತಿಭಟನೆಯನ್ನ ನಡೆಸ್ತಾ ಇದೆ.